ನಗರದ ಟ್ರಾಫಿಕ್ ಬಗ್ಗೆ ಅದೊಂದು ವಿಡಿಯೋ ವೈರಲ್ ಆಗಿತ್ತು. ಇಲ್ಲಿ ವಾಹನಗಳು ಮಾತ್ರವಲ್ಲ, ಟ್ರಾಫಿಕ್ ಬಿಸಿಗೆ ರೈಲು ಕೂಡ ನಿಲ್ಲುತ್ತೆ ಅಂತ ಬಿಂಬಿಸಲಾಗಿತ್ತು. ಆದ್ರೆ ಅಸಲಿಗೆ ಆ ದಿನ ಅಲ್ಲಿ ನಡೆದಿದ್ದೇ ಬೇರೆ. ಹಾಗಿದ್ರೆ ಅಲ್ಲಿ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಎಂಥ ಕಾಲ ಬಂತು ನೋಡಿ. ರೈಲಿಗೂ ಟ್ರಾಫಿಕ್ ಬಿಸಿ ತಟ್ಟಿದಂತೆ ಕಾಣ್ತಿದೆ. ವಾಹನಗಳು ಟ್ರಾಫಿಕ್ನಿಂದ ಸಾಲುಗಟ್ಟಿ ನಿಂತಿದ್ರೆ ರೈಲು ಕೂಡ ಟ್ರಾಫಿಕ್ನಿಂದ ನಿಂತಿದೆ ಅನ್ನುವಂತಹ ವಿಡಿಯೋ ಒಂದು ವೈರಲ್ ಆಗಿತ್ತು. ಆದರೆ ಈ ವಿಡಿಯೋದ ಅಸಲಿಯತ್ತನ್ನ ರೈಲ್ವೆ ಇಲಾಖೆಯೇ ಬಯಲು ಮಾಡಿದೆ. ಟ್ರಾಫಿಕ್ನಿಂದ ರೈಲು ನಿಂತ ವಿಡಿಯೋ ವೈರಲ್. ರೈಲ್ವೆ ಇಲಾಖೆಯಿಂದ ಅಸಲಿಯತ್ತು ಬಯಲು. ಹೌದು, ನೀವಿಲ್ಲಿ ನೋಡ್ತಿರೋದು ಮಹದೇವಪುರದ ಮುನೇಕೊಳಲ ರೈಲ್ವೆ ಕ್ರಾಸಿಂಗ್. ಸೆಪ್ಟೆಂಬರ್ 24ರಂದು ಇಲ್ಲಿ ಭಾರೀ ಟ್ರಾಫಿಕ್ ಉಂಟಾಗಿ 100 ಅಡಿ ಉದ್ದದ ರೈಲು ಕೂಡ ನಿಂತಿತ್ತು ಎಂಬ ವಿಡಿಯೋ ಹರಿದಾಡಿತ್ತು. ಆದರೆ ಅಸಲಿಗೆ ಆ ದಿನ ನಡೆದಿದ್ದೇ ಬೇರೆ. ಆಗಿದ್ದೇನೆಂದ್ರೆ, ಮುನೇಕೊಳಲ ರೈಲ್ವೆ ಕ್ರಾಸಿಂಗ್ನ ಟ್ರ್ಯಾಕ್ ಮೇಲೆ ಸಂಜೆ ಕಿಡಿಗೇಡಿ ಒಬ್ಬ ಯುಲು ಎಲೆಕ್ಟ್ರಿಕ್ ಸೈಕಲ್ ಬಿಟ್ಟು ಹೋಗಿದ್ದ. ಅದೇ ಹೊತ್ತಿಗೆ ಯಶವಂತಪುರ ಟು ಕೊಚುವೆಲಿ ಎಕ್ಸ್ಪ್ರೆಸ್ ರೈಲು ಬಂದಿದೆ. ಯುಲು ಸೈಕಲ್ಗೆ ಟ್ರೈನ್ ಡಿಕ್ಕಿಯಾಗಿ ಸ್ವಲ್ಪ ದೂರ ಎಳ್ಕೊಂಡು ಹೋಗಿದೆ. ಆಗ ವಿಚಿತ್ರ ಶಬ್ದಕ್ಕೆ ಬೆದರಿದ ಲೋಕೋ ಪೈಲಟ್ ದಿಢೀರಂತ ಬ್ರೇಕ್ ಹಾಕಿದ್ದಾರೆ. ಬಳಿಕ ತಪಾಸಣೆ ನಡೆಸಲು ಮುಂದಾಗಿದ್ದಾರೆ. ಅಷ್ಟೊತ್ತಿಗೆ ಲೆವೆಲ್ ಕ್ರಾಸಿಂಗ್ ಗೇಟ್ ಹಾಕಿದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿತ್ತು. ಹೀಗಾಗಿ ವಾಹನಗಳಿಗೆ ತೊಂದರೆ ಆಗುತ್ತೆ ಅಂತ ಗೇಟ್ ಓಪನ್ ಮಾಡಿ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ರು. ಇದನ್ನೇ ಟ್ರಾಫಿಕ್ನಿಂದ ರೈಲು ನಿಂತಿದೆ ಅಂತ ವಿಡಿಯೋ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಲೋಕೋ ಪೈಲಟ್ಗೆ ಒಂದು ಅಬ್ನಾರ್ಮಲ್ ಶಬ್ದ ಕೇಳಿದ್ರಿಂದ ಲೋಕೋ ಪೈಲಟ್ ಅಲ್ಲಿ ಟ್ರೈನ್ನ ನಿಲ್ಲಿಸಿದ್ರು. ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ್ರು. ಅವರ ಪರಿಶೀಲನೆ ಸಂದರ್ಭದಲ್ಲಿ ಗೇಟ್ನ ತೆರೆದು ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಬೆಂಗಳೂರು ಟ್ರಾಫಿಕ್ನಿಂದ ಟ್ರೈನು ನಿಂತಿತ್ತು ಅಂತ ಏನು ಹೇಳ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ಸುಳ್ಳು. ಇನ್ನು ಪ್ರತಿದಿನ ಈ ರೋಡ್ನಲ್ಲಿ ಸಾವಿರಾರು ವಾಹನಗಳು ಓಡಾಡ್ತಿವೆ. ಆದರೆ ಪದೇ ಪದೇ ರೈಲ್ವೆ ಕ್ರಾಸಿಂಗ್ ನಿಂದ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಹೀಗಾಗಿ ಇಲ್ಲೊಂದು ರೈಲ್ವೆ ಅಂಡರ್ ಪಾಸ್ ಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಾಲೇಜ್ ತೊಂದರೆ ಆಗ್ತಾ ಇದೆ. ಫುಲ್ ಈಗ ರೈಲ್ಗಳು ಬಂದರೆ ಒಂದು 5 ನಿಮಿಷ 10 ನಿಮಿಷ ಗೇಟ್ ಲಾಕ್ ಮಾಡಿಬಿಡ್ತಾರೆ. ಫುಲ್ಲು ಟ್ರಾಫಿಕ್ ಆಗುತ್ತೆ. ರೋಡ್ ಬೇರೆ ಚಿಕ್ಕದಾಗಿದೆ. ಅದರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಡೈಲಿ ಬೆಳಗ್ಗೆ ಸಂಜೆ ಫುಲ್ಲು ಇದೆ. ಅದು ಒಂದು ಅಂಡರ್ ಪಾಸು ಇಲ್ಲಾಂದರೆ ಒಂದು ಪ್ಲೇ ಓವರ್ ಕಟ್ಟಿದರೆ ಬೆಸ್ಟ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ರೋಡ್ ಅಗಲ ಮಾಡಿದ್ರೆ ಅದೊಂದು ಬೆಟರ್ ಆಗುತ್ತೆ. ವೈರಲ್ ವಿಡಿಯೋ ಬಗ್ಗೆ ನೈಋತ್ಯ ರೈಲ್ವೆ ಸ್ಪಷ್ಟೀಕರಣ ಏನೋ ನೀಡಿದೆ. ಆದ್ರೆ ಟ್ರ್ಯಾಕ್ ಮೇಲೆ ಆ ಸೈಕಲ್ ಹೇಗೆ ಬಂತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಕಿರಣ್ ಸೂರ್ಯ, TV9, ಬೆಂಗಳೂರು.